ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ನಾನಿವತ್ತು ಸುವರ್ಣಗಡ್ಡೆ ಮತ್ತು ಕಾಬೂಲ್ ಕಡಲೆಯನ್ನು ಉಪಯೋಗಿಸಿ ಮದುವೆ ಮನೆಗಳಲ್ಲಿ ಮಾಡುವಂಥ ಕಡಲೆಗಸಿಯನ್ನು ಮಾಡ್ತಾ ಇದ್ದೇನೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ 1/4 kg ಕಾಬೂಲ್ ಕಡಲೆಯನ್ನು ಸ್ವಲ್ಪ ನೀರು ಹಾಕಿ ರಾತ್ರಿ ನೆನೆ ಹಾಕ್ತಾ ಇದ್ದೇನೆ ಬೆಳಿಗ್ಗೆ ಪದಾರ್ಥ ಮಾಡಲಿಕ್ಕೆ. ಇನ್ನು ಮಸಾಲೆಯನ್ನು ರೆಡಿ ಮಾಡುವ 10 ಬ್ಯಾಡಿಗೆ ಮೆಣಸು, ಹಾಗೆ 1 ಮಿಷ್ಟಿ ಬೆಳ್ತಿಗೆ ಅಕ್ಕಿ, ಇಷ್ಟನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಳ್ಳಿ. ಡ್ರೈ ರೋಸ್ಟ್ ಆಗಿದೆ, ತೆಗಿತಾ ಇದ್ದೇನೆ. ಹಾಗೆ 1 ಸ್ಪೂನ್ ಧನಿಯಾ ಕಾಳು, ಹಾಗೆ 2 ಸ್ಪೂನ್ ಜೀರಿಗೆ, ಹಾಗೆ 2 ಎಸಳು ಕರಿಬೇವು, ಹಾಗೆ ಎಣ್ಣೆನ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ. ಹಾಗೆ 1 ಇಡೀ ಬೆಳ್ಳುಳ್ಳಿನ ಹಾಕ್ತಾ ಇದ್ದೇನೆ. ಹಾಗೆ 1 ಇಡೀ ಕಾಯಿ, ಹಾಗೆ ಸ್ವಲ್ಪ ಅರಿಶಿನ, ಇಷ್ಟನ್ನು ಹಾಕಿ ಸ್ವಲ್ಪ ಪುನಃ ಫ್ರೈ ಮಾಡಿಕೊಳ್ಳಿ. ಫ್ರೈ ಆಗಿದೆ, ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ಇದಕ್ಕೆ ಮೆಣಸು ಮತ್ತು ಬೆಳ್ತಿಗೆ ಅಕ್ಕಿನ ಹಾಕ್ಕೊಳ್ಳಿ. ಹಾಗೆ 1 ಸ್ಪೂನ್ ಸಾಸಿವೆನೇ ಹಾಕ್ತಾ ಇದ್ದೇನೆ. ಇದನ್ನು ಡ್ರೈ ರೋಸ್ಟ್ ಮಾಡಲಿಕ್ಕೆ ಇಲ್ಲ. ಇಷ್ಟನ್ನು ತಣ್ಣಗಾದ ಮೇಲೆ ಸ್ವಲ್ಪ ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡಿಕೊಳ್ಳಿ. ಕಡಲೆ ನೀರಲ್ಲಿ ಚೆನ್ನಾಗಿ ನೆನೆದು ಈ ಥರ ಆಗಿದೆ. ಸುವರ್ಣಗಡ್ಡೆನ ಸಿಪ್ಪೆ ತೆಗೆದು ಚಿಕ್ಕದಾಗಿ ಕಟ್ ಮಾಡಿ ಕುಕ್ಕರ್ಗೆ ಹಾಕ್ತಾ ಇದ್ದೇನೆ. ಹಾಗೆ ಕಡಲೆ, ಹಾಗೆ ಸ್ವಲ್ಪ ನೀರು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕಿ ಕುಕ್ಕರ್ನಲ್ಲಿ 1 ವಿಸಿಲ್ ತೆಗೀರಿ. ಇವಾಗ 1 ವಿಸಿಲ್ ತೆಗೆದಾಗಿದೆ. ಇನ್ನು ರುಬ್ಬಿಕೊಂಡ ಮಸಾಲಾನ ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಉಪ್ಪು ಸ್ವಲ್ಪ ಕಡಿಮೆ ಇದೆ, ಹಾಗಾಗಿ ಮತ್ತೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಹುಳಿಯನ್ನು ಸ್ವಲ್ಪ ನೀರೆಲ್ಲ ಹಾಕಿ ನೆನೆಸಿಟ್ಟಿದ್ದೆ, ಅದನ್ನು ಸಹ ಹಾಕ್ತಾ ಇದ್ದೇನೆ. ಹಾಗೆ 2 ಸ್ಪೂನ್ ಬೆಲ್ಲ. 1 ಕುದಿ ಬಂದರೆ ಸಾಕು, ಗಸಿ ರೆಡಿ ಆಗುತ್ತೆ. ಕುದಿ ಬರ್ತಾ ಇದೆ, ಒಗ್ಗರಣೆ ಕೊಟ್ಕೊಳ್ಳೋಣ. ಸೂಪರ್ ಆ್ಯಂಡ್ ಟೇಸ್ಟಿಯಾದ ಕಡಲೆ ಗಸಿ ರೆಡಿಯಾಗಿದೆ. ಅನ್ನ, ಚಪಾತಿ, ದೋಸೆ ಎಲ್ಲದರ ಜೊತೆ ಸೂಪರ್ ಕಾಂಬಿನೇಷನ್ ಇದು. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಹಾಗೆ ಮತ್ತೆ ಸಿಗ್ತೀನಿ ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿ ತನಕ ಬಾಯ್.